ಎಲ್ಲರಿಗೂ ನಮ್ಮ ಸ್ವರ ವಾಹಿನಿಗೆ ಸ್ವಾಗತ. ಸ್ವರ ವಾಹಿನಿಯಲ್ಲಿ ಕಥೆಯ ಶೀರ್ಷಿಕೆ ಭೂಲೋಕದಲ್ಲಿ ಕಾಮಧೇನು. ಬಹಳ ಕಾಲದ ಹಿಂದೆ ಭೂಮಿಯ ಮೇಲೆ ಕಾಮಧೇನುಗಳಿರಲಿಲ್ಲ. ಮನುಷ್ಯ ನೆಲವನ್ನು ತಾನೇ ನೊಗ ಎಳೆದು ಉಳುತ್ತಿದ್ದ ಕಾಲ ಅದು. ಅದೇ ಸಮಯದಲ್ಲಿ 2-3 ವರ್ಷ ಮಳೆ ಬರದೆ ಬೆಳೆ ಇಲ್ಲದಂತಾಗಿ ಭೂಲೋಕದಲ್ಲಿ ಕ್ಷಾಮ ತಲೆದೋರಿತು. ಜನರೆಲ್ಲ ಸೇರಿ ಹೋಮ, ಹವನ, ಯಜ್ಞ, ಅಭಿಷೇಕಗಳನ್ನು ಮಾಡಿ ದೇವೇಂದ್ರನನ್ನು ಪ್ರಾರ್ಥಿಸಿದರು. ಅವರ ಬಗ್ಗೆ ಮರುಕಪಟ್ಟ ದೇವೇಂದ್ರನು ತನ್ನ ಆಸ್ಥಾನದಲ್ಲಿದ್ದ ಕಾಮಧೇನುವನ್ನು ಕರೆದು, ಭೂಲೋಕಕ್ಕೆ ಹೋಗಿ ಅಲ್ಲಿನ ಜನರಿಗೆ 3 ಹೊತ್ತು ದುಡಿದು 1 ಹೊತ್ತು ಮಾತ್ರ ಚೆನ್ನಾಗಿ ಊಟ ಮಾಡಬೇಕೆಂದು ತಿಳಿಸು. ಹಾಗೆ ಮಾಡಿದರೆ ಮಾತ್ರ ಅವರ ಪಾಪವೆಲ್ಲ ಕಳೆದು ಕ್ಷಾಮ ದೂರವಾಗಿ ನೆಮ್ಮದಿಯ ಜೀವನ ನಡೆಸಬಹುದೆಂದು ತಿಳಿಸಿ ಹಿಂದಿರುಗಿ ಬಾ ಎಂದು ಕಾಮಧೇನುವನ್ನು ಭೂಲೋಕಕ್ಕೆ ಕಳುಹಿಸಿಕೊಟ್ಟನು. ದೇವೇಂದ್ರನ ಆಜ್ಞೆಯಂತೆ ಭೂಲೋಕಕ್ಕೆ ಬಂದ ಕಾಮಧೇನುವನ್ನು ಜನರು ದೇವದೂತನೆಂಬ ಕಾರಣಕ್ಕಾಗಿ ವಿಜೃಂಭಣೆಯಿಂದ ಸ್ವಾಗತಿಸಿ ಸತ್ಕರಿಸಿದರು. ಇದರಿಂದ ಮೈಮರೆತ ಕಾಮಧೇನುವು, ದೇವೇಂದ್ರನು ನಿಮಗೆಲ್ಲ ಸಂದೇಶವನ್ನು ಕಳುಹಿಸಿದ್ದಾನೆ. ನೀವೆಲ್ಲ ದಿನಕ್ಕೆ 1 ಹೊತ್ತು ಮಾತ್ರ ದುಡಿದು 3 ಹೊತ್ತು ಚೆನ್ನಾಗಿ ಊಟ ಮಾಡಬೇಕಂತೆ ಎಂದು ತಿಳಿಸಿತು. ಇದರಿಂದ ಹರ್ಷಿತರಾದ ಜನರು ಹಿರಿ ಹಿಗ್ಗಿದರು. ಪುನಃ ಜನರಿಂದ ಅದ್ಧೂರಿಯಾಗಿ ಬೀಳ್ಕೊಂಡ ಕಾಮಧೇನುವು ಇಂದ್ರಲೋಕಕ್ಕೆ ಆಗಮಿಸಿತು. ಆಗ ಕಾಮಧೇನುವಿನ ನಡೆಯಿಂದ ಕುಪಿತನಾದ ದೇವೇಂದ್ರನು, ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಜನರು 3 ಹೊತ್ತು ಉಣ್ಣಲು ಅವರು 1 ಹೊತ್ತು ದುಡಿದರೆ ಸಾಕಾಗುತ್ತದೆಯೇ? ಒಂದೇ ಹೊತ್ತಿನಲ್ಲಿ 3 ಹೊತ್ತಿಗಾಗುವಷ್ಟು ಸಂಪಾದಿಸಲು ಅವರೊಬ್ಬರಿಂದ ಸಾಧ್ಯವೇ? ನೀನು ಮಾಡಿದ ತಪ್ಪಿಗಾಗಿ ನೀನು ಭೂಲೋಕಕ್ಕೆ ಹೋಗಿ ಅವರೊಂದಿಗೆ ಇದ್ದು ಅವರ ದುಡಿಮೆಯಲ್ಲಿ ಸಹಾಯ ಮಾಡು. ಅವರು ಕೂತು ಉಣ್ಣುವಷ್ಟು ಶ್ರೀಮಂತರಾದ ಮೇಲೆ ನೀನು ಪುನಃ ದೇವಲೋಕಕ್ಕೆ ಬಾ. ಅಲ್ಲಿಯವರೆಗೂ ಭೂಲೋಕದಲ್ಲಿ ರೈತನೊಂದಿಗೆ ಜೀವಿಸು. ನಿನ್ನ ಅತಿ ಮಾತುಗಳಿಂದಲೇ ಇಷ್ಟೆಲ್ಲ ಪಾಡಾಯಿತು. ಆದ್ದರಿಂದ ಇನ್ನು ಮುಂದೆ ನೀನು ಮಾತನಾಡದಂತಾಗಲಿ ಎಂದು ಶಾಪ ಕೊಟ್ಟನು. ಅಂದಿನಿಂದ ತಾನು ಮಾಡಿದ ಸಣ್ಣ ತಪ್ಪಿಗಾಗಿ ಕಾಮಧೇನು ಭೂಲೋಕದಲ್ಲಿ ಮಾನವರೊಂದಿಗೆ ದುಡಿಯುವಂತಾಯಿತಂತೆ. ಧನ್ಯವಾದಗಳು. ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ.